ಎಷ್ಟಾಯ್ತು ಬಂದು? ಈಗ ತಾನೇ ಬಂದೇನೆ ಹತ್ರ. ನಿಮ್ದು ಆಯ್ತಾ ಉಪ್ಪಿನಕಾಯಿ ಮಾಡಿದ್ದೆಲ್ಲನ? ಆರ್ಡ್ರು ಎಲ್ಲನ ಕಂಪ್ಲೀಟ್ ಮಾಡಿದ್ರ? ಅವ್ರು ಕೊಟ್ಟಿರೋ ಆರ್ಡ್ರು 5,000 ರೂಪಾಯಿದ ಏನೋ ಆರ್ಡರ್ ಕೊಟ್ಟಿದ್ರಂತಲ್ಲ, ಉಪ್ಪಿನಕಾಯಿ ಮಾಡಿ ಕಳ್ಸಿದ್ರಿ ತಾನೇ ಅವ್ರಿಗೆ? ಹಾಂ ಹೌದು ರೀ, ಎಲ್ಲ ಕಂಪ್ಲೀಟ್ ಆಗೈತೆ. ಈಗ ಪತ್ರನೂ ಬರ್ದಿದ್ದೀನಿ, ಎಲ್ಲ ಮುಗಿಸಿದೀವಿ ಸರ್, ಬಂದು ಲೋಡ್ ಮಾಡ್ಕೊಂಡು ತಗೊಂಡೋಗಿ ಅಂತಾನ ಹೇಳಿದೀನಿ. ಬಂದು ದುಡ್ಡು ಕೊಟ್ಟು ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಹೆಂಗೋ ನೀವು ಟ್ಯಾಕ್ಟ್ರಿ ಚೆನ್ನಾಗಿ ದುಡಿತಾ ಇದ್ದೀರಾ. ದುಡ್ದಿರೋ ದುಡ್ಡೆಲ್ಲ ನಿಮ್ಮ ಅಮ್ಮನ ಕೈಗೆ ಕೊಡ್ತಾ ಇದ್ದೀರಾ. ನಿಮ್ಮಮ್ಮ ಯಾರೋ ಬ್ಯಾಂಕಲ್ಲಿ ಇಡ್ತೀನಿ ಅಂತ ತಗೊಂಡೋಗಿರ್ತಾ ಇದ್ದಾರೆ. ಅದೆಲ್ಲ ಎಷ್ಟಾಗೈತೆ ಕೇಳಬೇಕಾಗಿತ್ತು. ಅತ್ತೇನ ಕೇಳಿದ್ರು ಇಲ್ವೋ? ಇಲ್ಲ ನೇತ್ರ, ಏನು ಕೇಳಿಲ್ಲ. ಅಮ್ಮಯ್ಯ ಹಂಗೆ ಬ್ಯಾಂಕ್ನಾಗ ಇಟ್ಟಿರ್ತೀನಿ ಬಿಡು, ನಾನೇ ತಿನ್ನಲ್ಲ ಅಂತೇಳಿ ದಿನ ಇಸ್ಕೊಂತ ಇದ್ದಾರೆ. ನಾನು ಅವ್ರ ಕೈಗೇನೆ ಕೊಡ್ತೀನಿ. ಹಾಂ, ಚೆನ್ನಾಗಿ ಬೇಗ ಇಟ್ಕೊಳ್ತಾರೆ ಬಿಡು ಅಕೌಂಟ್ನಾಗೆ. ಹೌದಾ, ಸರಿ. ಒಂದು 25-30 ಸಾವಿರ ಆಗಿದ್ರೆ ನಾವು ಜಾಗ ಐತಲ್ವ ನಮಗೆ, ಇದು ಮನೆಗಿನೇ ಕಟ್ಟಕ್ಕೆ ಒಂದು ಸ್ವಲ್ಪ ಬೈಲಾಗೆ. ಅದೇ ನಮ್ಮ ಎಮ್ಮೆ ಕಟ್ತೀವಲ್ಲ, ಅಲ್ಲೇ ಐತೆ ಜಾಗ. ಯಾಕೆ? ಅದೇ ನಾವು ಪಾಯ ಹಾಕಿ ಬಿಡೋಣ ಅಂತಾನ. ಪಾಯ ಹಾಕ್ಬಿಟ್ರೆ ಹೆಂಗೂ ನಾವು ಉಪ್ಪಿನಕಾಯಿಯಾಗೆ ದುಡಿತಾ ಇದೀವಲ್ಲ, ದುಡ್ಬಿಟ್ಟು ಆಮೇಲೆ ಮನೆ ಕಟ್ಕೊಂಬಕ್ಕಾಗುತ್ತೆ. ಈಗ ಅಳತೆ ಮಾಡಿಸಿ ಪಾಯ ಹಾಕ್ಬಿಡೋಣ. ಅದು ಇರೋ ದುಡ್ಡಿನಾಗೆ ಒಂದಿಷ್ಟು ಸಾಲನಾದ್ರೂ ಮಾಡಿ ಪಾಯ ಹಾಕ್ಬಿಟ್ಕೊಂಡ್ರೆ ಆಮೇಲೆ ದುಡ್ಡೆಲ್ಲ ಹೊಂದಿಸ್ಕೊಂಡು ಆಮೇಲೆ ಹೊಸ ಮನೆ ಕಟ್ಬೋದು. ಈ ಹಳೆ ಮನೆ ಬಿಟ್ಟು ಹೋಗ್ಬೋದು. ಇಲ್ಲಾಂದ್ರೆ ಬ್ಯಾಂಕ್ನಾಗಾದ್ರೂ ಲೋನ್ ತಗೋಬಹುದು. ಆ ಜಾಗನ ನನ್ನ ಹೆಸರಿಗೆ ಮಾಡಿಸಿದ್ರೆ, ಹೆಣ್ಮಕ್ಳ ಹೆಸರಿಗಾದ್ರೆ ಬ್ಯಾಂಕ್ನಾಗೂ ಲೋನ್ ಕೊಡ್ತಾರೆ, ಬೇಗ ಕಮ್ಮಿ ಬಡ್ಡಿನೂ ಹಾಕ್ತಾರೆ. ಹೌದಾ? ಅದು ನಮ್ಮ ಅಪ್ಪನ ಹೆಸರಿಗಿರ್ಬೇಕೇನೋ ಜಾಗ. ಸರಿ ಆಯ್ತು, ನಿಮ್ಮ ಅಪ್ಪಯ್ಯ ಬಂದ್ಮೇಲೆ ಮಾತಾಡ್ಬಿಟ್ಟು ನನ್ನ ಹೆಸರು ಮಾಡ್ಸಕ್ ಹೇಳ್ರಿ. ಇರೋ ದುಡ್ನಾಗೆ ಪಾಯ ಹಾಕ್ಬಿಡೋಣ. ಪಾಯ ಹಾಕ್ಬಿಟ್ರೆ ಮನೆ ಕುತ್ಕೊಂಬತ್ತೆ. ಒಂದು 6 ತಿಂಗಳು ಆದ್ಮೇಲೆ ದುಡ್ದು ಒಂದ್ ಸ್ವಲ್ಪ ಸಾಲ ಗಿಲನ ಮಾಡ್ಕೊಂಡು ಮನೆ ಕಟ್ಕೊಂಬನ, ಆಮೇಲೆ ನಿಧಾನಕ್ಕೆ ತೀರ್ಸಿದ್ರಾಯ್ತು. ಹೌದಾ? ಬ್ಯಾಂಕ್ನಾಗೆ ಮನೆ ಕಟ್ಟಕ್ಕೆ ಸಾಲ ಕೊಡ್ತಾರಾ? ಹೌದು ರೀ, ಕೊಡ್ತಾರೆ. ಹೆಣ್ಮಕ್ಳ ಹೆಸರಿಗಾದ್ರೆ ಕಮ್ಮಿ ಬಡ್ಡಿ ಅಂತೆ, ನನ್ನ ಹೆಸರಿಗಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂದ್ರೆ ವಯಸ್ಸು ಇರೋರ್ಗಾದ್ರೆ ಕೊಡ್ತಾರೆ ಸಾಲನ. ವಯಸ್ಸಾಗಿರೋರ್ಗೆ ಕೊಡಲ್ವಂತೆ, ಯಾಕಂದ್ರೆ ಅವ್ರಿಗೆ ಏಜ್ ಆಗಿರುತ್ತಲ್ವಾ, ಅವ್ರಿಗೆ ಕಟ್ಟಕ್ಕೆ ಶಕ್ತಿ ಇರಲ್ಲ, ದುಡಿಯಕ್ಕಾಗಲ್ಲ ಅಂತನ ಕೊಡಲ್ವಂತೆ. ಅದಕ್ಕೆ ನನ್ನ ಹೆಸರಿಗೆ ಮಾಡಿಸ್ಬಿಟ್ರೆ ಆ ಜಾಗನ ಈಗಿರೋ ದುಡ್ಡಾಗೆ ನಾವು ಪಾಯ ಹಾಕ್ಬಿಟ್ಬಿಡೋಣ. ಪಾಯ ಹಾಕ್ಬಿಟ್ಟು ಸ್ವಲ್ಪ ಒಂದು 6 ತಿಂಗಳು ನಾನು ಉಪ್ಪಿನಕಾಯಿನಾಗ ದುಡಿತೀನಿ, ನೀವು ಟ್ಯಾಕ್ಟ್ರಿಲಿ ದುಡೀರಿ. ಆಮೇಲೆ ದುಡ್ದು ಇಟ್ಕೊಂಡು ಕಟ್ಟಣ. ಸಾಲ ಬಂದಿದ್ಕೆ ತೀರ ನಮ್ಮ ಮನೆಗೆ ಸಾಲ ತಗೊಂಬನ, ಲೋನ್ ತಗೊಂಬನ ಬ್ಯಾಂಕ್ನಾಗೆ. ಹೌದಾ? ಒಳ್ಳೆ ಐಡಿಯಾನೇ. ಅಮ್ಮ ಏನಂತಿತ್ತೋ ಏನೋ ಇದಕ್ಕೆ. ನಿಮ್ಮ ಅಮ್ಮ ಏನು ಅಂಬಲ್ಲ, ನೀವು ಮಾತಾಡಿ ಒಪ್ಸಿ. ಸುಮ್ಮನೆ ನನ್ನ ಹೆಸರಿಗೆ ಮಾಡ್ಸಕ್ಕೆ ಹೇಳ್ರಿ. ಮನೆ ಬೇಕೋ ಬೇಡವ ಹೇಳ್ರಿ. ಎಷ್ಟು ದಿನ ಅಂತೇಳಿ ಈ ಮನೆಗೆ ಇರಕ್ಕಾಗುತ್ತೆ? ಮಕ್ಕಳು ಬೇರೆ ಆಗಿದ್ದಾರೆ, ಮಕ್ಕಳನ್ನ ಇಟ್ಕೊಂಡು ಈ ಸೋರ ಮನೆಗೆ ಹಳೆ ಮನೆಗೆ ಇರಕ್ಕಾಗುತ್ತಾ ಹೇಳ್ರಿ? ನಾವು ಎಷ್ಟು ದಿನ ಅಂತ ಹಿಂಗೆ ಇರೋದು? ಸೂಜಿ ನೋಡಿ, ನೆನ್ನೆ ಮನೆ ಮದುವೆ ಆಗಿ ಹೋದವಳು ಆಲೇನೆ ಹೊಸ ಮನೆಗಿದ್ದಾಳೆ. ನಮ್ಗೂ ಇರ್ಬೇಕು ಅಂತ ಅನ್ಸಲ್ವೇನು? ನನಗೆ 2 ಮಕ್ಕಳಾಗಿದ್ದಾರೆ. ಹೌದು ನೇತ್ರ, ನನಗೂ ಆಸೆ ಐತೆ ಹೊಸ ಮನೆ ಕಟ್ಕೋಬೇಕು. ನನ್ನ ಮಕ್ಕಳು, ನಾವು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಹೊಸ ಮನೆಗಿರಬೇಕು. ನಾವು ಚೆನ್ನಾಗಿರ್ಬೇಕು, ನಮ್ಮ ಕುಟುಂಬದವ್ರು ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ. ಆದರೆ ಹೌದು, ಮತ್ತೆ ಇರಬೇಕು. ಗಂಡಸಾದವ್ರಿಗೆ ಜವಾಬ್ದಾರಿ ಇರಬೇಕು. ಹೆಂಡತಿ ಮಕ್ಕಳನ್ನ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗಾಗಿ ಒಂದು ಒಳ್ಳೆ ಸೂರು ಕಟ್ಟಬೇಕು, ಮನೆ ಕಟ್ಟಬೇಕು. 3 ಹೊತ್ತು ಉಪವಾಸ ಇಲ್ದಂಗೆ ಊಟಕ್ಕೆ ಹಾಕ್ಬೇಕು ಅನ್ನೋ ಜವಾಬ್ದಾರಿ ಪ್ರತಿಯೊಬ್ಬ ಗಂಡಸರಿಗೂ ಇರಬೇಕು. ಅವಾಗಲೇ ಮನೆ, ಮಕ್ಕಳು, ಕುಟುಂಬ ಚೆನ್ನಾಗಿರೋದು. ಅದೆಲ್ಲ ನಿಮ್ ತಲೆಗೆ ಬರಲ್ಲ ನೋಡ್ರಿ. ಇನ್ನು ಮದುವೆಯಾಗಿ 2 ಮಕ್ಕಳಾದ್ರೂ ಅಮ್ಮ ಅಪ್ಪ ಅಂತಾನೆ ಇರ್ತೀರ. ಅವ್ರನ್ನ ಬಿಟ್ಟು ಮುಂದಕ್ಕೆ ಹೋಗೋದು ನೋಡ್ರಿ. ಮುಗೀತು ನಿಮ್ಮ ಅಪ್ಪ ಅಮ್ಮನ ಕಾಲ. ಇನ್ಮೇಲೆ ನಮ್ಮ ಕಾಲ. ನಾವ್ ಹೇಳ್ದಂಗೆ ಅವ್ರು ಕೇಳ್ಬೇಕು, ಅವ್ರು ಹೇಳ್ದಂಗೆ ನಾವು ಕೇಳೋದಲ್ಲ. ಮದುವೆ ಆದ್ಮೇಲೆ ನನಗೂ ಜವಾಬ್ದಾರಿ ಐತೆ ನೇತ್ರ. ದುಡ್ಡು ಕುಡಿತಾ ಇಲ್ವಾ? ಕೂಲಿ ಹೋಗಿದ್ದೆಲ್ಲ ಟ್ಯಾಕ್ಟ್ರಿ ತಗೊಂಡು ದುಡ್ದಿದ್ದೆಲ್ಲನ ಕುಡಿತಾ ಇಲ್ವಾ? ಅಮ್ಮನ ಕೈ ಕೊಟ್ಟು ಈಗ ಅಮ್ಮನೇ ಎಲ್ಲ ದುಡ್ಡು ಇಟ್ಕೊಂಡೈತೆ ಬಿಡು. ಈಗ ನಾನೇನು ಕಳೀತಾ ಇಲ್ವಲ್ಲ. ಕಳೀತಾ ಇಲ್ಲ ಸರಿ, ಆದ್ರೆ ನೀವೇ ಇಟ್ಕೋಬೇಕು, ಇಲ್ಲ ನನ್ನ ಕೈಗಾದ್ರೂ ಕೊಡ್ಬೇಕು. ಏನು ನಿಮ್ಮಮ್ಮ ಅಂತಿರಲ್ಲ. ನಿಮ್ಮಮ್ಮಗೆ ಮರವು ಜಾಸ್ತಿ, ಅಲ್ಲಿ ವಯಸ್ಸು ಬೇರೆ ಆಗೈತಿ. ಎಲ್ಲಾನು ದುಡ್ಡಿಟ್ಟು ಮರ್ತ್ರೆ ಏನ್ ಮಾಡ್ತೀರಾ? ಬ್ಯಾಂಕ್ನಾಗಾದ್ರೂ ಇಟ್ರು ಆಗ್ಲಾಗ್ಲ ಟೌನ್ಗೆ ಹೋಗಿ ಬ್ಯಾಂಕಿಗೆ ಹೋಗಿ ಬಿಡಿಸ್ಕೊಂಬರ್ಕಾಗುತ್ತಾ ನಿಮ್ಮ ಅಮ್ಮನ ಕೈಲಿ? ನನ್ನ ಕೈ ಕೊಡ್ರಿ ಅಂತಂದ್ರೆ ನೀನು ನಮ್ಮಮ್ಮ ಬೇಜಾರು ಮಾಡ್ಕೊಂಬತ್ತೆ. ನಮ್ಮಮ್ಮ ದೊಡ್ಡವರಿದ್ದಂಗೆ ಸಣ್ಣವ್ರು ಹೆಂಗೆ ಯಜಮಾನಿಕೆ ಮಾಡಕ್ಕಾಗುತ್ತೆ ಅಂತನ ಹೇಳ್ತೀರಾ? ನಿಮ್ಮಮ್ಮಗೆ ವಯಸ್ಸಾಗೈತಿ, 60 ವರ್ಷ ಮೇಲಾಗೈತಿ. ಅವ್ರಿಗೆ 2 ಮರಳು. ಅದಕ್ಕೆ ಇನ್ಮೇಲೆ ಅವ್ರ ಹತ್ರ ಇರೋ ದುಡ್ಡೆಲ್ಲ ನೈಸ್ಕೊಡಿ. ನಾನೇ ನಿಂತು ಜಾಗನೆಲ್ಲ ನನ್ನ ಹೆಸರಿಗೆ ಮಾಡಿಸ್ಕೊಂಡು ಪಾಯ ಹಾಕಿಸ್ತೀನಿ. ನಿಮಗೆ ಬೇರೆ ಕೆಲಸ ಇರ್ತಾವಲ್ವಾ, ಟ್ಯಾಕ್ಟ್ರಿ ತಗೊಂಡು ಹೋಗ್ಬೇಕಾಗಿರುತ್ತೆ ಅಲ್ಲಿ ಇಲ್ಲಿನೂ. ನೀವು ನಿಂತು ಮಾಡ್ಸಕ್ಕಾಗಲ್ಲ. ನಾನು ಹೆಂಗೂ ಉಪ್ಪಿನಕಾಯಿ ಮಾಡೋದಾಗೈತೆ. ಮುಂದಿನ ತಿಂಗಳು ಎಷ್ಟು ಆರ್ಡರ್ ಕೊಡ್ತಾರೆ ನೋಡ್ಕೊಂಡು ಯಾರನ್ನಾದ್ರೂ ಒಬ್ರನ್ನ ಕೂಲಿ ಆಳುಗಳಿಟ್ಟು ಮಾಡಿಸ್ತೀನಿ. ನೀವು ನಿಮ್ಮ ಪಾಡಿಗೆ ನಿಮ್ಮ ಕೆಲ್ಸಕ್ಕೆ ಹೋಗಿ. ನನ್ನ ಹೆಸರಿಗಾದ್ರೆ ನಾನೇನೆ ಎಲ್ಲ ಪಾಯನ ಹಾಕಿಸ್ತೀನಿ, ಜಾಗ ಎಲ್ಲ ಅಚ್ಚುಕಟ್ಟು ಮಾಡಿಸ್ಬಿಟ್ಟು. ಸರಿ ಆಯ್ತು ನೇತ್ರ, ಅಮ್ಮಾಯಿ ಬರಲಿ ಮಾತಾಡೋಣ. ಅಪ್ಪನ ಹೆಸರಿಗೆ ಐತಲ್ವಾ ಜಾಗ, ನಿನ್ನ ಹೆಸರಿಗೆ ಮಾಡಿಸು ಅಂತನ ಕೇಳೋಣ. ಅದಲ್ಲಿ ಏನಂತಾರೆ ಇಬ್ರು? ಏನಪ್ಪ ಅದು? ಏನೋ ಮಾತಾಡ್ತಾ ಇದ್ರ ಗಂಡ ಹೆಂಡತಿ. ಏನು ಮಾಡ್ಸೋದು? ಯಾವ ಜಾಗ? ಏನು ಹೇಳ್ರಿ ಏನು ಅಂತನ. ಅವತ್ತೆ ಬಂತು ಹೆಂಗುನು. ಏನು ಅದು ಗಿರಿ? ಏನೋ ನೀನ್ ಹೆಂಡತಿ ಹೇಳ್ತಾ ಇರೋದು? ಏನೇ ನೇತ್ರ?
ಅದು ಅದು ಅಮ್ಮ, ಅಯ್ಯೋ ಏನ್ರಿ ರಾಗ ಹೇಳ್ತಾ ಇದ್ದೀರಾ? ಯಾಕೆ ಎದರ್ಕಂತೀರಾ? ಏನು ನಾವೇನ್ ಕಳ್ತನ ಮಾಡ್ತಾ ಇದೀವಿ? ಅಯ್ಯ ಅಲ್ಲತ್ತೆ, ಅಲ್ಲಿ ಎಮ್ಮೆ ಕಟ್ಟಕ್ಕೆ ಅಂತ ನಾವು ಸ್ವಲ್ಪ ಜಾಗ ಐತಲ್ವಾ, ಅದು ನಮ್ದೇ ಅಲ್ವಾ? ಹ್ಞೂ ಕಣೆ ನಮ್ದೇನೆ. ಯಾಕೆ? ಏನೂ ಇಲ್ಲ ಅತ್ತೆ, ಆ ಜಾಗನ ನನ್ನ ಹೆಸರಿಗೆ ಮಾಡಿಸಿ. ಹಾ ಯಾಕೆ? ನಿನ್ನ ಹೆಸರಿಗೆ ಏನಕ್ಕೆ? ನಿಮ್ಮ ಮಾವನ ಹೆಸರಿಗೆ ಐತೆ ಅದು. ಹಾ ಈಗ ನಿನ್ನ ಹೆಸರಿಗೆ ಮಾಡಿಸ್ಕೊಂಡು ಏನಾಗಂಗೈತೆ? ಯಾಕೆ ಏನಾದರೂ ಮಾರ್ಬೇಕು ಅಂತಿದ್ದೀರಾ ಯಾರ್ಗನ? ಹಾ ಅಯ್ಯೋ ಮಾರಕ್ಕಲ್ಲ ಅತ್ತೆ, ಮಾರಕ್ಕಾದ್ರೆ ನನ್ನ ಹೆಸರಿಗೆ ಯಾಕೆ ಮಾಡಿಸ್ಕೊಳ್ಳಿ? ನಾವು ಮನೆ ಕಟ್ಟೋಣ ಅಂತ ಅದಕ್ಕೆ ಪಾಯ ಹಾಕಿ ಬಿಟ್ಕೊಂಡ್ರಿ. ಇವಾಗ ಹೆಂಗೂ ನೀವು ದುಡ್ದಿರೋದು, ಇವಾಗ ಇಷ್ಟು ದಿನ ದುಡ್ದಿರೋದು ನಿಮ್ಮ ಹತ್ರನೇ ಐತಲ್ವ ದುಡ್ಡು, ಅದಕ್ಕೆ ನಾವು ಒಂದು ಸ್ವಲ್ಪ ಹಾಕ್ಬಿಟ್ಟು ಪಾಯ ಹಾಕಿ ಬಿಟ್ಕೊಂಡು ಇನ್ನೊಂದು 6 ತಿಂಗಳಾದ್ಮೇಲೆ ದುಡ್ಡು ಕುಡಿಕೊಂಡು ಮನೆ ಕಟ್ಟೋಣ ಅಂತಾನ. ಅದಕ್ಕೇನಿ. ಹೆಣ್ಮಕ್ಳ ಹೆಸರಿಗಾದ್ರೆ ಮನೆ ಲೋನ್ ಕೊಡ್ತಾರಂತೆ ಬ್ಯಾಂಕ್ಗಳಿಗೆ, ಲೋನ್ ತಗೊಂಡು ಕಟ್ಟೋಣ ಅಂತ. ಅದಕ್ಕೆ ನನ್ನ ಹೆಸರಿಗೆ ಮಾಡಿಸ್ಕೊಂಡ್ರೆ ಲೋನ್ ತಗೊಂಡು ಕಟ್ಕೊಂಡು ಆಮೇಲೆ ತಿಂಗಳ ಇಷ್ಟಿಷ್ಟು ಅಂತಾನ ಕಟ್ಕೊಂಡು ಹೋಗ್ಬೋದು ಅಂತ. ನಿನ್ನ ಹೆಸರಿಗೆ ಯಾಕೆ ಮಾಡಿಸ್ಬೇಕು? ಅದಕ್ಕೆ ನಿಮ್ಮ ಮಾವನ ಹೆಸರಿಗೆ ಇರ್ಲಿ ಬಿಡು, ಹಂಗೆ ಮನೆ ಕಟ್ಟಿರಾಯ್ತು ಪಾಯ ಹಾಕಿ. ಅದಕ್ಕೆ ನಿನ್ನ ಹೆಸರಿಗೆ ಮಾಡಿಸ್ಬೇಕಂತ ಏನಾದರೂ ಐತಾ? ಹಂಗಲ್ಲಮ್ಮ, ಹೆಣ್ಮಕ್ಳ ಹೆಸರಿಗೇನೋ ಲೋನ್ ಕೊಡ್ತಾರಂತೆ. ಅದಕ್ಕೆ ನೇತ್ರ ಹೆಂಗೂ ಇವಾಗ ಅಲ್ಲಿ ಇಲ್ಲಿ ಓಡಾಡ್ತಾಳಲ್ವ, ಉಪ್ಪಿನಕಾಯಿ ಬೇರೆ ಮಾಡ್ತಾಳೆ, ತಿಂಗಳ ಅವಳೇ ಕಟ್ಕೊಂಡು ಹೋಗ್ತಾಳಂತೆ. ಲೋನ್ಗಿನ್ ಮಾಡಿಸಿದ್ರೆ ಅದಕ್ಕೇನೆ ಅವಳ ಹೆಸರಿಗೆ ಮಾಡಿಸಿದ್ರೆ ಜಾಗನ ಬ್ಯಾಂಕ್ನಾಗ ತಗೊಳಮಕ್ಕೂ ಸುಲಭ ಆಗುತ್ತೆ ಅಂತಾನ ಲೋನ್ ಕೊಡ್ತಾರಂತೆ. ಗಂಡು ಮಕ್ಳ ಹೆಸರಿಗಾದ್ರೆ ಬಡ್ಡಿ ಜಾಸ್ತಿ ಅಂತೆ. ಅದಕ್ಕೇನೆ ಹೇಳ್ತಾ ಇದ್ದಾಳೆ. ಹಂಗಾದ್ರೆ ನನ್ನ ಹೆಸರಿಗೆ ಮಾಡಿಸ್ಕೋಬೋದಲ್ಲೋ, ಬಡ್ಡಿ ಕಮ್ಮಿ ಅಂತಂದ್ರೆ? ಯಾಕೆ ಅವಳ ಹೆಸರಿಗೆ ಏನಕ್ಕೆ ಮಾಡಿಸ್ಬೇಕು? ಅಯ್ಯೋ ಅಮ್ಮ, ನಿನ್ನ ವಯಸ್ಸಾಗೈತಲ್ವ, ಓಡಾಡಕ್ಕಾಗಲ್ಲ, ಕಟ್ಟಕ್ಕಿಟ್ಟಕ್ಕಾಗಲ್ಲ ಅಂತ ಅಷ್ಟೇನೆ. ವಯಸ್ಸಾಗಿರೋರಿಗೆ ಕೊಡಲ್ಲ ಅನ್ಸುತ್ತೆ ಲೋನು. ಹೌದತ್ತೆ, ಕೊಡಲ್ಲ. ವಯಸ್ಸಾಗಿದ್ರೆ ಅವ್ರಿಗೆ ದುಡಿಯಕ್ಕೆ ಶಕ್ತಿ ಇರಲ್ಲ, ಓಡಾಡಕ್ಕಾಗಲ್ಲ. ಅದು ಅಲ್ಲದೆ ನೀವು ಓಡಾಡಕ್ಕಾಗುತ್ತಾ ಬ್ಯಾಂಕಿಗೆ ಕಟ್ಟಕ್ಕೆ ತಿಂಗಳ ನಾ ಹೇಳ್ರಿ? ಅದಕ್ಕೆ ನಾನಾದ್ರೆ ಓಡಾಡ್ಕೊಂಡು ಮಾಡ್ತೀನಿ ಅಂತಾನ. ಸರಿ ಅಮ್ಮ, ಆಯ್ತು, ನೋಡೋಣ. ನಿಮ್ಮ ಮಾವನು ಬರ್ಲಿ, ಅವ್ರಿಗೂ ಒಂದು ಮಾತು ಹೇಳ್ತೀನಿ. ಸರಿ ಅತ್ತೆ, ಆಯ್ತು. ನಾನೇನೇನು ನನ್ನ ಹೆಸರು ಮಾಡಿಸ್ಕೊಂಡು ನಾನೇನು ಓದ್ಕೊಂಡು ಹೋಗ್ತೀನಿ ಏನತ್ತೆ? ನಮ್ಗಾಗಿ ತಾನೆ, ಎಲ್ಲರಿಗಾಗಿ ತಾನೆ ನಾವು ಮನೆ ಕಟ್ಟೋದು. ನಾನೇನೇನು ನನ್ನ ಒಬ್ಳಿಗೆ ಅಂತ ಅಲ್ಲ. ಏನಂದ್ರೆ ಈ ನನ್ನ ಹೆಸರಿಗಾದ್ರೆ ಲೋನ್ ಕೊಡ್ತಾರೆ ಅಂತಾನ, ಲೋನ್ ತಗೊಳಕ್ಕೆ ಸುಲಭ ಆಗುತ್ತೆ ಅಂತ ನನ್ನ ಹೆಸರಿಗೆ ಮಾಡಿಸ್ರಿ ಅಂತ ಹೇಳ್ತಾ ಇರೋದು ಅಷ್ಟೇನೆ. ಈಗ ಒಂದೇ ಸಲ ದುಡ್ಡು ಹಂಚಿ ಕಟ್ಟಕ್ಕಾಗುತ್ತಾ ನಮ್ಮ ಕೈಲಿ? ಏನೋ ಒಂದು ಅರ್ಧ ದುಡ್ಡು ಹಂಚಿರೆ ಇನ್ನು ಅರ್ಧನ ಬ್ಯಾಂಕ್ನ ತಗೊಂಡು ಕಟ್ಕೋಬಹುದು ಅಂತಾನ. ನಾವು ಒಂದು ಮನೆ ಕಟ್ಕೋಬೇಕು ಅಂತ ನಮಗೂ ಆಸೆ ಇರಲ್ವಾ? ಇಬ್ರು ಸಣ್ಣ ಮಕ್ಕಳಿದ್ದಾರೆ, ಅವ್ರನ್ನ ಕಟ್ಕೊಂಡು ಮಳೆಗಾಲದಾಗ ಇಲ್ಲಿ ಹೆಂಗಿರಕ್ಕಾಗುತ್ತೆ ಈ ಮನೆಯಾಗೆ? ನೀವೇ ಯೋಚನೆ ಮಾಡಿ. ನಿಮ್ಮ ಮಗಳು ಸೂಜಿ ಮೊನ್ನೆ ಮದುವೆ ಆಗಿ ಹೋದ್ಲು, ಅವಳು ಹೊಸ ಮನೆಗಿದ್ದಾಳೆ. ಅದನ್ನ ನೋಡಿದ್ರೆ ನಮ್ಗೆ ಹೆಂಗನ್ಸಲ್ಲ? ಹೌದೌದು, ನಮಗೂ ಮನೆ ಕಟ್ಟಬೇಕು ಅಂತ ತುಂಬಾ ದಿವಸದಿಂದ ಆಸೆ ಐತೆ ಕಣೆ ನೇತ್ರ. ಏನ್ ಮಾಡೋದು, ಕಾಲ ಕೂಡ ಬಂದಿಲ್ಲ, ದುಡ್ಡಿಲ್ಲ ಅಂತ ಹೇಳಿ ಸುಮ್ಮನಾಗಿದ್ವಿ. ಈಗ ನೀನ್ ಏನೋ ಒಂದು ಮಾಡ್ತೀಯ ಅಂತಂದ್ರೆ ನಾವ್ ಯಾಕೆ ಅದಕ್ಕೆ ಬೇಡ ಅನ್ಲಿ? ನಮಗೂ ಆಸೆ ಐತಿ, ನಾವು ಸಾಯುವಷ್ಟಾಗೆ ನಮ್ಮ ಮಕ್ಳಿಗೆ ಮೊಮ್ಮಕ್ಕಳಿಗೆ ಒಂದು ಮನೆ ಮಾಡಿ ಸಾಯ್ಬೇಕು ಅಂತ ನಿಮ್ಮ ಮಾವನು ಹೇಳ್ತಾ ಇದ್ರು. ಮತ್ ಹಂಗಿದ್ರೆ ನಾನು ಮಾಡ್ತಾ ಇರೋದು ಒಳ್ಳೇದೇ ತಾನೆ? ನಿಮ್ಮ ಆಸೆನ ನಾನು ಈಡೇರಿಸ್ತಾ ಇದ್ದೀನಿ ತಾನೆ? ನನ್ನ ಹೆಸರು ಮಾಡ್ಸಕ್ಕೇನು ಆ ಜಾಗನ? ಹೇಳತ್ತೆ, ನಾನೇನೇನು ಓದ್ಕೊಂಡು ಹೋಗ್ತೀನಿ ನನ್ನ ಹೆಸರು ಮಾಡ್ಸಿರೆ? ಸರಿ ಆಯ್ತಮ್ಮ, ನಿಮ್ಮ ಮಾವ ಬರ್ಲಿ, ಹೇಳ್ತೀನಿ. ಹೇಳಿ ಅತ್ತೆ, ಮಾವನಿಗೂ ಅರ್ಥ ಆಗಂಗೆ ಹೇಳಿ. ನೀವು ಹೇಳಿದ್ರೆ ಮಾವನ ಕೇಳ್ತಾರೆ. ನಾಳೆನೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಬರೋಣ ಆ ಜಾಗನ ನನ್ನ ಹೆಸರಿಗೆ. ಮಾಡಿಸ್ಕೊಂಬಂದ್ರೆ ಆಮೇಲೆ ಬೇಕಂದ್ರೆ ಈ ಹಳೆ ಮನೆಗೆ ಎಮ್ಮೆ ಪಮ್ಮೆ ಕಟ್ಟಾಕಂಗೆ ಮಾಡ್ಬೋದು, ಹೊಸ ಮನೆಗೆ ನಾವಿರ್ಬೋದು. ಸರಿ ಅಮ್ಮ, ಆಯ್ತು, ಹೋಗಿ ಕಾಪಿ ಕಾಸ್ಕೊಂಬರ ನೋಡೋಣ. ನಿಮ್ಮ ಮಾವ ಬರ್ಲಿ, ಮಾತಾಡ್ತೀನಿ. ಎಮ್ಮೆ ಹೊಡ್ಕೊಂಡು ಹೋಗೈತೆ, ಎಮ್ಮೆ ಹೊಡ್ಕೊಂಡ್ ಬತ್ತಿದಂಗೆನೆ ಮಾತಾಡೋಣ ಇದ್ರ ಬಗ್ಗೆ. ಸರಿ ಅತ್ತೆ, ಆಯ್ತು, ಕಾಸ್ಕೊಬತ್ತೀನಿ ರೀ, ಕುತ್ಕೊಳ್ರಿ, ಕಾಸ್ಕೊಬತ್ತೀನಿ. ಸದ್ಯ ಹೆಂಗೋ ನಮ್ಮ ಅತ್ತೆ ಒಪ್ಕೊಳ್ಳಲ್ಲ, ಒಪ್ಕೊಂತಾಳೋ ಇಲ್ವೋ ಅಂತ ಅನ್ಕೊಂಡಿದ್ದೆ ನಾನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.